ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕರ್ನಾಟಕದ ಪ್ರತಿ ಜಿಲ್ಲೆಗಳಲ್ಲೂ ಆಯಾಯ ಪ್ರಾಂತ್ಯಗಳಲ್ಲಿ ಆಗುವಂಥ ಕಲೆ, ಆಚಾರ, ವಿಚಾರ, ಆ ಸಂಸ್ಕೃತಿ ಅದನ್ನೆಲ್ಲ ಅಧ್ಯಯನ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ಸಿನಿಮಾಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾವು ನೋಡಿದ್ದೀವಿ. ಕಾಂತಾರ, ಸೂಫ್ರಮ್ಸೋ ಎಲ್ಲ ಆ ಕಡೆ ಪ್ರಾಂತ್ಯದ್ದು, ಅಂದರೆ ಮಂಗಳೂರು ಕಡೆ ಪ್ರಾಂತ್ಯದ್ದು. ಅದೇ ರೀತಿ ಮಂಡ್ಯದು ಆ ಪ್ರಾಂತ್ಯದ ಸಿನಿಮಾಗಳು ಅಷ್ಟೋ ಬಂದಿದೆ. ಅದೇ ರೀತಿ ನಾರ್ತ್ ಕರ್ನಾಟಕದ್ದು ಬಂದಿದೆ. ಈ ರೀತಿ ಇದು ಒಳ್ಳೆ ಕೆಲಸ. ಇದು ಅದೇ ಒಂದು ದೃಷ್ಟಿ ಇಟ್ಕೊಂಡು ಒಂದು ಸಿನಿಮಾ ಇವತ್ತು ಬಂತು, ಕರಾವಳಿ. ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡಿದರು. ಅಭಿಮನ್ಯು ಸದಾನಂದ್ ಅವರು ಕ್ಯಾಮ್ರಾ ವರ್ಕು, ಸಚಿನ್ ಬಸ್ರೂರವರು ಅದಕ್ಕೆ ಮ್ಯೂಸಿಕ್ಕು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರು, ಪ್ರತೀಕ್ ಶೆಟ್ಟಿ ಅವರು ಎಡಿಟ್ರು, ಗುಣ ಅವರು ಆರ್ಟ್ ಡೈರೆಕ್ಟ್ರು. ಈ ಸಿನಿಮಾದ ಕತೆ ಬಂದು ಚಂದ್ರಶೇಖರ್ ಬಂಡಿಯಪ್ಪ ಅವರು. ಪಾತ್ರ ವರ್ಗ ಪ್ರಜ್ವಲ್ ದೇವರಾಜ್ ಅವರು, ರಾಜ್ಬಿ ಶೆಟ್ಟಿ ಅವರು, ಸಂಪದ ಅವರು, ರಮೇಶ್ ಇಂದಿರಾ ಅವರು, ಮಿತ್ರ ಅವರು ಎಲ್ಲರೂ ಸೇರಿ ಮಾಡಿದಂಥ ಸಿನಿಮಾ ಕರಾವಳಿ. ಇದು ಒಂದು ಕರಾವಳಿಯ ಭಾಗದಲ್ಲಿ ನಡೆಯುವಂಥ ಒಂದು ಕತೆ, ಆ ಪ್ರಾಂತ್ಯದ ಕತೆ, ಗ್ರಾಮೀಣ ಸೊಗಡಿನ ಕತೆ. ನಾಯಕನ ಹಸು ಕಾಣೆಯಾಗಿರುತ್ತೆ. ಹಸನ ಹುಡ್ಕೊಂಡು ಹೋಗ್ತಾ ಹೋಗ್ತಾ ಕೆಲವು ಮುಖಗಳ ಪರಿಚಯ ಆಗುತ್ತೆ. ಆ ಮುಖಗಳ ಪರಿಚಯ ಆಗಿ ಅದರಿಂದ ಕೋಟಿ ಚೆನ್ನಯ್ಯ ಕಂಬಳಕ್ಕೆ ನಾಯಕನ ಕರ್ಕೊಂಡು ಹೋಗೋ ಥರ ಮಾಡುತ್ತೆ. ಕಂಬಳದ ಕದನ ಹಂಗೆ ಹೇಳಬೇಕು. ಆ ನಂತರ ಏನು ತಿರುಗಿಸಿ ತಗೊಳುತ್ತೆ ಅವನ ಬದುಕಲ್ಲಿ, ಯಾರ್ಯಾರು ಹೊಸ ಪರಿಚಯ ಆಗುತ್ತೆ, ಅವರ ಹಿನ್ನೆಲೆ ಏನು, ಅಲ್ಲಿ ಏನು ಟ್ವಿಸ್ಟ್ಗಳು ಕಾದಿದೆ, ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಯಾರ ಮಧ್ಯೆ ಸಮರ ಇರುತ್ತೆ, ಇದೆಲ್ಲ ನೋಡಬೇಕಾದ್ರೆ ನೀವು ಕರಾವಳಿ ಸಿನಿಮಾ ನೋಡಬೇಕು. ಈಗ ಪಾಸಿಟಿವ್ ಅಂಶಕ್ಕೆ ಬಂದರೆ ಒಳ್ಳೆ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೊದಲಿಂದ ಕೊನೆವರೆಗೂ ಆ ಕ್ಯಾರೆಕ್ಟ್ರಿಗೆ ಒಳ್ಳೆ ಗಮನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರೇ ಒಂದು ಕ್ಯಾರೆಕ್ಟರ್ ಬಂದರೂ ಅದರ ಹಿನ್ನೆಲೆ ಹೇಳಿ ಆ ಒಂದು ಕರಾವಳಿ ಸ್ವರೂಪನ ಕಟ್ಕೊಟ್ಟಿದ್ದಾರೆ. ಕೆಲವೊಂದು ಶಾರ್ಟ್ಸು ನಿಮಗೆ ಮನಸ್ಸಿಗೆ ಒಳ ಹೋಗೋದು ಡೌಟೇ ಬೇಡ. ಅಂದರೆ ಟೆಕ್ನಿಕಲಿ ಸೂಪರ್ ವರ್ಕ್ ಅಂತೀನಿ ನಾನು. ಇಂಪ್ರೆಸ್ ಆಗ್ತೀರ ನೀವು ಕೆಲವು ಶಾರ್ಟ್ಗಳಿಗೆ. ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ಸಚಿನ್ ಬಸ್ರವರು ಚೆನ್ನಾಗಿ ಮಾಡಿದ್ದಾರೆ. ನಾನೇನು ಕಮ್ಮಿ ಇಲ್ಲ ಅಂತೇಳಿ ಪ್ರತಿ ಸೀನ್ ಟು ಸೀನು ಆ ಒಂದು ಈಗ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರೇ ಜೀವಾಳ, ಅದಿಲ್ಲ ಅಂದರೆ ಸಪ್ಪೆ ಅನಿಸ್ಬಿಡುತ್ತೆ. ಆದರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೀಟ್ಸ್ ಆಗಿರ್ಬೋದು, ಕೆಲವು ಬಿ ಜಿ ಎಮ್ಗಳಾಗಿರ್ಬೋದು, ಅದೆಲ್ಲ ನಿಮಗೆ ಆ ಸಿನಿಮಾದ ಕತೆಗೆ ಹೊಂದ್ಕೊಂಡು ಆ ಸೀನ್ಗೆ ಫೋರ್ಸ್ ಕೊಡುತ್ತೆ, ನಿಮಗೆ ಫೋರ್ಸ್ಫುಲ್ಲಾಗಿ ಕರ್ಕೊಂಡು ಹೋಗುತ್ತೆ, ಲ್ಯಾಗ್ ಅನ್ಸಲ್ಲ. ಅದೇ ರೀತಿ ಹಾಡುಗಳ ಪ್ಲೇಸ್ಮೆಂಟು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಡುಗಳನ್ನ ಆ್ಯಡ್ ಮಾಡಿದ್ದಾರೆ. ಸುಮ್ಮನೆ ತುರ್ಕಿಲ್ಲ, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದು. ಇನ್ನು ಅಭಿನಯ ಬಗ್ಗೆ ಹೇಳೋದಾದರೆ ಪ್ರಜ್ವಲ್ ದೇವರಾಜ್ ಅವರಿಗೆ ಇದೊಂದು ಬೇರೆ ರೀತಿಯ ಸಿನಿಮಾ, ಇದು ಒಂದು ಬೇರೆ ಜಾನರ್. ಇದು ಅವ್ರು ಇಲ್ಲಿವರೆಗೂ ಮಾಡದಿರೋಂಥ ಪಾತ್ರ, ಇದು ಚೆನ್ನಾಗಿ ಮಾಡಿದ್ದಾರೆ. ರಾಜ್ಬಿ ಶೆಟ್ಟಿ ಅವರಿಗೆ ವಿಶೇಷ ಅಲ್ಲ, ಯಾಕೆಂದರೆ ಅವ್ರು ಆ ಪ್ರಾಂತ್ಯದವ್ರು, ಆ ಕಡೆಯವರೇ. ಅವ್ರಿಗೆ ಇದೆಲ್ಲ ಗೊತ್ತಿದ್ರಿಂದ, ಈ ಕಂಬಳ ಆ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿದ್ರಿಂದ ಚೆನ್ನಾಗಿ ಮಾಡಿದ್ದಾರೆ. ರಮೇಶ್ ಇಂದಿರಾ ಅವರು ಒಳ್ಳೆ ಪಾತ್ರ ಮಾಡಿದ್ದಾರೆ ಇದರಲ್ಲಿ. ಮಿತ್ರ ಅವ್ರದ್ದು ಸ್ಟಾರ್ಟಿಂಗ್ ಸ್ವಲ್ಪ ಓವರ್ ಅನಿಸುತ್ತೆ ನಿಮಗೆ, ಇದು ಬೇಕಿತ್ತು ಅನಿಸುತ್ತೆ. ಆದರೆ ಕ್ಲೈಮ್ಯಾಕ್ಸಲ್ಲಿ ವರ್ಕೌಟ್ ಆಗಿದೆ ಅದು ಯಾಕೆ ಅಂತ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ. ಅದಕ್ಕೊಂದು ಎಂಡ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸುಷ್ಮಿತಾ ಅವರಿಗೆ ಇನ್ನೂ ಸ್ವಲ್ಪ ಪಾತ್ರದಲ್ಲಿ ಅವಕಾಶ ಕೊಡ್ಬೋದಿತ್ತು. ಅದು ಸಂಭಾಷಣೆ ಜಾಸ್ತಿ ಇರಬೇಕಿತ್ತು, ಅವರಿಗೆ ಡೆವಲಪ್ ಮಾಡ್ಬೋದಿತ್ತು. ಅದು ಮಾಡಿಲ್ಲ. ಅದು ನೆಗೆಟಿವ್ ಅಂತ ಹೇಳೋದಕ್ಕಿಂತ ಚಿಕ್ಕದಾಗಿ ಒಂದು ಮೈನಸ್ ಪಾಯಿಂಟು. ಆದರೆ ನೆಗೆಟಿವ್ ಅಂಶ ಅಂತ ಹೇಳೋದಕ್ಕೆ ಇಲ್ಲಿ ಒಂದು ದೊಡ್ಡ ಎಕ್ಸಾಂಪಲ್ ಇದೆ. ಅದು ಇವರಿಗೆ ಬರವಣಿಗೆ ಒಳ್ಳೆ ಒಂದು ವಿಜುವಲ್ ಟ್ರೀಟ್ ಕೊಟ್ಬಿಟ್ಟು ಬರವಣಿಗೆ ತೂಕ ಇಲ್ಲ ಅಂದರೆ ಕಷ್ಟ. ಇಲ್ಲಿ ಬರವಣಿಗೆ ಸ್ವಲ್ಪ ಇನ್ನೂ ಚೆನ್ನಾಗಿರಬೇಕಿತ್ತು ಅನಿಸ್ತು. ನಾಯಕನಿಗೂ ಕಂಬಳಗೂ ಒಂದು ಸಂಬಂಧ ಇದೆ. ಆ ಸಂಬಂಧ ಏನು ಅಂತ ಹೇಳಬೇಕಾದ್ರೆ ಇವರು ವಿಜುವಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆದರೆ ಅಂದರೆ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ದೃಶ್ಯವಾಗಿ. ಆದರೆ ಸಂಭಾಷಣೆ ಇನ್ನೂ ಅದಕ್ಕೆ ಕರೆಕ್ಟಾಗಿ ಆ್ಯಪ್ಟ್ ಆಗಬೇಕಿತ್ತು. ಹಾಗಾಗಿಯೇ ಕೆಲವು ಪಾತ್ರಗಳ ಉದ್ದೇಶದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ, ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಆ ಸಂಭಾಷಣೆಗೂ ಆ ಸೀನ್ಗೂ ಹೊಂದ್ಕೋಬೇಕು. 70% ಹೊಂದಿದೆ, ಇನ್ನೊಂದು 30% ಇನ್ನೂ ತೂಕ ಬೇಕಿತ್ತು ಅಂತ ಹೇಳ್ತೀನಿ ನಾನು. ಆಮೇಲೆ ಪ್ರಜ್ವಲ್ ದೇವರಾಜ್ ಅವರಿಗೆ ಅವರ ಒಂದು ಸ್ವಂತ ಧ್ವನಿ ಏನು ಅಂತ ಎಲ್ಲರಿಗೂ ಗೊತ್ತು. ಇಲ್ಲಿ ಡಬ್ಬಿಂಗ್ ಮಾಡಿಸಿದ್ರಿಂದ ಕೆಲವು ಕಡೆ ಸಿಂಕ್ ಆಗೋದು ಕಷ್ಟ. ಅದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ನಂಗೆ ಅನಿಸುತ್ತೆ ಅದು. ಯಾಕೆಂದರೆ ಅವ್ರು ಹಲವಾರು ವರ್ಷ ಸಿನಿಮಾ ರಂಗದಲ್ಲಿ ಇದ್ದಾರೆ, ಅವ್ರ ವಾಯ್ಸ್ ಎಲ್ರಿಗೂ ಗೊತ್ತಿದೆ. ಸ್ವಲ್ಪ ಅದು ಎಲ್ಲರಿಗೂ ಸಿಂಕ್ ಆಗೋದು ಕಷ್ಟ. ಆಮೇಲೆ ಹೋಗ್ತಾ ಹೋಗೋದು ಅಡ್ಜಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಸಿಂಕ್ ಆಗೋದು ಕಷ್ಟನೇ. ಓವರಾಲ್ ಒಂದು ಒಳ್ಳೆ ಗುಣಮಟ್ಟದ ಸಿನಿಮಾ ಅಂತೀನಿ. ನಿಷ್ಠೆಯಿಂದ ಮಾಡಿದ್ದಾರೆ. ಒಂದು ಸಿನಿಮಾಕ್ಕೊಂದು ಬಜೆಟ್ ಅಂತ ಇರುತ್ತೆ. ಈ ಸಿನಿಮಾಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿ ಆ ಬಜೆಟ್ನ ಕರೆಕ್ಟಾಗಿ ತೂಗಿಸ್ಕೊಂಡು ಹೋಗಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರಜ್ವಲ್ ದೇವರಾಜ್ ಅವರನ್ನು, ರಾಜ್ಬಿ ಶೆಟ್ಟಿ ಅವ್ರನ್ನ ಇಟ್ಕೊಂಡು ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ ಗಾಣಿಗ ಅವರು ಅಂತಲೂ ಇಲ್ಲಿ ಹೇಳಬೇಕಾಗುತ್ತೆ ನಾವು. ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಆದರೂ ಕೆಲವು ಪ್ರಾಂತ್ಯದ ಕತೆ ಆದ್ದರಿಂದ ಒಂದು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ನಮ್ಮ ಸಪೋರ್ಟ್, ಗೌರವ ಇದ್ದೇ ಇರುತ್ತೆ. ಎಲ್ಲರೂ ಸಿನಿಮಾ ನೋಡಿ ಹೇಗಿದೆ ಅಂತ ಕೇಳಿ ಕಮೆಂಟ್ ಮಾಡಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ. ಇದಕ್ಕೆ ಹಿಂದೆ ಸ್ವಲ್ಪ ಕ್ಲಾಶ್ ಆಗಿತ್ತು ಡೈರೆಕ್ಟ್ರಿಗೂ ಹೀರೋಗೆಲ್ಲ. ಅದೆಲ್ಲ ಬೇಡ. ಯಾಕಂದರೆ ಒಂದು ವಿಷಯ ತಿಳ್ಕೊಬೇಕು, ಪ್ರತಿಯೊಬ್ಬ ನಿರ್ದೇಶಕ, ಪ್ರತಿಯೊಬ್ಬ ನಿರ್ಮಾಪಕ, ಪ್ರತಿಯೊಬ್ಬ ನಟ ತನ್ನ ಆಸೆ ಇಟ್ಕೊಂಡೇ ಬರ್ತಾರೆ ಅವರು. ನನ್ನ ಒಂದು ಆಸೆ ಆ ತೆರೆ ಮೇಲೆ ಬರಬೇಕು. ನಿರ್ಮಾಪಕ ದುಡ್ಡು ಹಾಕಬೇಕಾದ್ರೆ ಲಾಸ್ ಆಗಲಿ ಅಂತ ಹಾಕಲ್ಲ ರೀ, ನನಗೆ ಅದರಿಂದ ಲಾಭ ಬರಬೇಕು, ಹಾಕಿದಾದರೂ ಬರಬೇಕು. ಅಟ್ಲೀಸ್ಟು ಒಂದು ಪ್ರೊಡಕ್ಷನ್ಗೆ ಒಂದು ವ್ಯಾಲ್ಯೂ ಬರಬೇಕು ಅಂತ ಅವ್ನು ಮಾಡ್ತಾನೆ. ಅದೇ ನಿರ್ದೇಶಕ ನನ್ನ ಕನಸು ತೆರೆ ಮೇಲೆ ಬರ್ತಾ ಇದೆ, ಚೆನ್ನಾಗಿ ಅಂದರೆ ಆಗಬೇಕು, ನಾನು ಮುಂದೆ ಚೆನ್ನಾಗಿ ಬೆಳಿಬೇಕು ಅಂತ ಅವನು ಮಾಡ್ತಾನೆ. ಅದೇ ರೀತಿ ನಾಯಕ ನಟ ಕೂಡ ನಾನು ಒಳ್ಳೆ ಪಾತ್ರ ಮಾಡಬೇಕು, ಈ ಸಿನಿಮಾ ಹಿಟ್ಟಾಗಲಿಕ್ಕೆ ನಾನು ಒಂದು ಕಾರಣ ಆಗಬೇಕು ಅಂತ ಅವನಿಗೂ ಆಸೆ ಇರುತ್ತೆ. ಎಲ್ಲರೂ ಅವರವರ ಕನಸಿಟ್ಕೊಂಡೇ ಬರೋದು. ಅದು ಎಷ್ಟು ವರ್ಷ ಆದರೂ ಆಗಲಿ, ನೀವು 50-100 ಫಿಲಮ್ ಮಾಡಿ ಮೊದಲ ಸಿನಿಮಾ ಥರನೇ ಮಾಡಬೇಕಾಗುತ್ತೆ. ನಿಮ್ಮ ಏನಾದರೂ ಒಂದು ಕಮ್ಯುನಿಕೇಷನ್ಸ್ ಇದ್ದರೆ, ಅಲ್ಲಿ ಒಂದು ಭಿನ್ನಾಭಿಪ್ರಾಯಗಳಿದ್ದರೆ, ಒಂದು ಕಮಿಟ್ಮೆಂಟ್ಗಳ ಒಂದು ವ್ಯತ್ಯಾಸ ಇದ್ದರೆ ನೀವು ಕೂತ್ಕೊಂಡು ಬಗೆಹರಿಸಬೇಕು, ಬೀದಿಗೆ ತರಬಾರ್ದು. ಲಾಸ್ಟ್ ಟೈಮ್ ನೀವು ಪ್ರೆಸ್ ಮೀಟಲ್ಲಿ ಜಗಳ ಇದೆಯಲ್ಲ, ಮಕ್ಕಳು ಜಗಳ ಮಾಡ್ದಂಗಿದೆ. ಹೈಸ್ಕೂಲ್ ಮಕ್ಕಳು ಕೂಡ ಜಗಳ ಮಾಡಲ್ಲ ಆ ರೀತಿ. ಬೇರೆ ಭಾಷೆಯವ್ರು ನೋಡಿ ನಗ್ತಾರೆ ನಮ್ಮನ್ನ. ಅಲ್ಲಿ ಆಗುತ್ತೆ ಇಲ್ಲಿ ಆಗುತ್ತೆ ಅಂತ ಹೇಳೋದು ಬಿಟ್ಬಿಡಿ.
ಇಲ್ಲಿ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದು. ನಿಮ್ಮ ಸಿನಿಮಾ ಇದು. ಸಿನಿಮಾ ಆಗೋವರೆಗೂ 1000 ಮೀಟಿಂಗ್ ಮಾಡಿರ್ತೀರಾ, ತುಂಬ ಚೆನ್ನಾಗಿ ಮಾತಾಡಿರ್ತೀರಾ, ಹೊಂದ್ಕೊಂಡು ಕೆಲಸ ಮಾಡಿರ್ತೀರಾ. ಇನ್ನೇನು ಮರ ಬೆಳೆದು ಹಣ್ಣು ಬಿಟ್ಟು ಫ್ರೂಟ್ ಕೈಗೆ ಬರಬೇಕು, ಆ ಟೈಮಲ್ಲಿ ನೀವು ನಾನು ಯಾರೋ ನೀನು ಯಾರೋ ಅಂತ ಹೇಳ್ಬಿಡ್ತೀರಾ. ನೋ, ಇದು ಆಮೇಲೆ ಬಂದು ಅವ್ರ ಪರ ಮಾತಾಡೋದು, ಒಬ್ರು ಇವ್ರ ಪರ ಮಾತಾಡೋದು, ತೂಗಿಸ್ಕೊಂಡು ಹೋಗೋದು, ಅದೆಲ್ಲ ಮಾಡಬೇಡಿ. ಉದ್ಯಮ ಇದು, ನಿಮ್ಮನ್ನ ನೋಡಿ 4 ಜನ ಕಲಿಬೇಕು. ಸೀನಿಯರ್ ಆಗ್ತಾ ಇದ್ದೀರಿ ನೀವೆಲ್ಲ, ಎಲ್ಲಿದೆ ನಿಮ್ಮ ಜ್ಞಾನ ಅಂತ ಹೇಳ್ಬೇಕಾಗತ್ತೆ. ಸೊ ಜಗಳ ಮಾಡ್ಕೋಬೇಡಿ, ನೀವು ಕೂತು ಬಗೆಹರಿಸ್ಕೊಳ್ಳಿ. ಮೀಡಿಯಾವರೆಗೂ ಬರೋದು ಬೇಡ. ಮುಂದಕ್ಕೆ ನೀವು ಮತ್ತೆ ಒಂದಾಗಿ ಕೆಲಸ ಮಾಡಬೇಕಾಗತ್ತೆ. ಇದೇ ನಿಮ್ಮ ಕೊನೆ ಸಿನಿಮಾನಾ? ಆಗ ಈ ಡೈರೆಕ್ಟ್ರೊಟ್ಟಿಗೆ ಕೆಲಸ ಮಾಡಲ್ವಾ ಹೀರೋ ಡೈರೆಕ್ಟ್ರ್ ಕೆಲಸ ಮಾಡಲ್ವಾ? ಮುಂದಕ್ಕೂ ಸಿನಿಮಾ ಮಾಡಬೇಕಾಗತ್ತೆ. ಏನೇ ಈಗೋ ಪ್ರಾಬ್ಲಮ್ಮೋ ಇಲ್ಲ ಕ್ಲಾಶೋ ಕೋಪನೋ ಮುನಿಸೋ ಏನೇ ಇದ್ರೂ, ಕಮಿಟ್ಮೆಂಟ್ ಪ್ರಾಬ್ಲಮ್ಮೋ ಏನಿದ್ರೂ ಕೂತ್ಕೊಂಡು ಬಗೆಹರಿಸಿ. ಕೂತ್ಕೊಂಡು ಬಗೆಹರಿಯದಂಥ ಸಮಸ್ಯೆ ಯಾವುದೂ ಇಲ್ಲ. ಹಾಗಾಗಿ ಕರಾವಳಿ ಸಿನಿಮಾಕ್ಕೆ ಒಳ್ಳೆಯದಾಗಲಿ, ಆ ಚಿತ್ರತಂಡಕ್ಕೆ ಶುಭವಾಗಲಿ. ಥ್ಯಾಂಕ್ ಯು.